ನೀವು ನೋಡ್ತಾ ಇದ್ದೀರಾ, ಇದು HCN ಸುದ್ದಿವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪ್ರಿಯಾ. ಈಗ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಇಂದು ಕೋವಿಡ್ ಶತಕದಾಟ, 137 ಪಾಸಿಟಿವ್ ಪತ್ತೆ, 2 ಸಾವಿನೊಂದಿಗೆ 75ಕ್ಕೇರಿದ ಸಾವಿನ ಸಂಖ್ಯೆ. ಸಾಮಾಜಿಕ ಅಂತರ ಕಾಪಾಡಲು ಜಿಲ್ಲಾಡಳಿತ ಮನವಿ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಪ್ರಧಾನಿ ಮೋದಿ ಶಿಲಾನ್ಯಾಸ. ಜಿಲ್ಲೆಯಾದ್ಯಂತ ಎಲ್ಲ ದೇಗುಲಗಳಲ್ಲೂ ಪೂಜಾ ಪ್ರಾರ್ಥನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು. ದೇಶದಾದ್ಯಂತ ಮೊಳಗಿದ ಶ್ರೀರಾಮನಾಮ ಸ್ಮರಣೆ. ಸಂಸದ ಪ್ರಜ್ವಲ್ ರೇವಣ್ಣ 30ನೇ ಜನ್ಮದಿನಾಚರಣೆ. ದೇಗುಲಗಳಲ್ಲಿ ಜೆಡಿಎಸ್ನಿಂದ ಪೂಜೆ, ಅಭಿಮಾನಿ ಬಳಗದಿಂದ ರಕ್ತದಾನ. ಹಿರಿಯ ಜೀವಿಗಳಿಗೆ ಸಿಹಿ ಹಂಚಿದ ಯುವ ಜೆಡಿಎಸ್. ಜಿಲ್ಲೆಯಾದ್ಯಂತ ಸರಳವಾಗಿ ಸಂಸದರ ಹುಟ್ಟುಹಬ್ಬ ಆಚರಣೆ. ಹಾಸನ ಜಿಲ್ಲೆಯಲ್ಲಿ ದಿನೇ ದಿನೇ ನೂರಾರು ಕೊರೋನಾ ಪಾಸಿಟಿವ್ ಪ್ರಕರಣಗಳು ದಾಖಲಾಗುತ್ತಿದ್ದು, ಮಂಗಳವಾರ ಒಂದೇ ದಿನದಲ್ಲಿ 137 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ ಮತ್ತು 2 ಸಾವು ಸೇರಿ ಇದುವರೆಗೂ 75 ಜನರು ಮೃತಪಟ್ಟಿದ್ದಾರೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದ್ದಾರೆ. ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಮಂಗಳವಾರ ದಾಖಲಾಗಿರುವ ಕೊರೋನಾ ಪ್ರಕರಣದಲ್ಲಿ ಬೇಲೂರು 4, ಹಾಸನ 82, ಅರಸೀಕೆರೆ 9, ಚನ್ನರಾಯಪಟ್ಟಣ 10, ಅರ್ಕಲ್ಗೂಡು 21, ಹೊಳೆನರಸೀಪುರ 7, ಸಕಲೇಶಪುರ 3, ಇತರ ಜಿಲ್ಲೆ 1 ಒಟ್ಟು ಸೇರಿ ಒಂದೇ ದಿನದಲ್ಲಿ 137 ಪಾಸಿಟಿವ್ ಕೇಸ್ಗಳನ್ನು ದಾಖಲು ಮಾಡಲಾಗಿದೆ. ಇದುವರೆಗೂ ಜಿಲ್ಲೆಯಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 2872ಕ್ಕೆ ಏರಿಕೆಯಾಗಿದೆ. 1190 ಮಂದಿ ಗುಣಮುಖರಾಗಿ ವಾಪಸ್ ಮನೆಗೆ ಹೋಗಿದ್ದರೆ 1607 ಮಂದಿ ಸಕ್ರಿಯ ಸೋಂಕಿತರಿಗೆ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿದೆ. ಹಾಸನ ಜಿಲ್ಲೆಯಲ್ಲಿ ಮಂಗಳವಾರ 3 ಜನರು ಮೃತಪಟ್ಟಿದ್ದು, ಕೊರೋನಾದಿಂದ ಇದುವರೆಗೂ 75 ಜನರ ಸಾವು ಸಂಭವಿಸಿದೆ ಎಂದು ತಿಳಿಸಿದರು. ದಿನೇ ದಿನೇ ಕೊರೋನಾ ಉಲ್ಬಣವಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾರಿಗಾದರೂ ಉಸಿರಾಟದಲ್ಲಿ ತೊಂದರೆ, ಜ್ವರ, ಶೀತ, ನೆಗಡಿ, ಕೆಮ್ಮು ಏನಾದರೂ ಇದ್ದರೆ ಹಿಮ್ಸ್ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಬೇಕು. ಸಾರ್ವಜನಿಕರು ಕಡ್ಡಾಯವಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ಮತ್ತು ಉತ್ತಮ ದರ್ಜೆಯ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಕೆ ಮಾಡಿ ಸಭೆ ಸಮಾರಂಭಗಳನ್ನು ಆದಷ್ಟು ಕಡಿಮೆ ಮಾಡುವ ಮೂಲಕ ಕೊರೋನಾ ಸೋಂಕು ತಡೆಗಟ್ಟುವಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು. ನಿನ್ನೆಯಿಂದ ಇವತ್ತಿನವರೆಗೆ ಸುಮಾರು 137 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಜಿಲ್ಲೆಯಲ್ಲಿ ದಾಖಲಾಗಿದೆ. ಒಟ್ಟು ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ 2872. ಇವತ್ತಿನ ದಿವಸ 88 ಜನ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ್ದಾರೆ. ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಡಿಸ್ಚಾರ್ಜ್ ಆಗಿರುವಂಥದ್ದು 1190 ಜನ. ಒಟ್ಟು ಆ್ಯಕ್ಟಿವ್ ಕೇಸಸ್ ಇರೋವಂಥದ್ದು 1607 ಆ್ಯಕ್ಟಿವ್ ಕೇಸಸ್ಸು ನಮ್ಮ ಜಿಲ್ಲೆಯಲ್ಲಿ ಇದೆ. ಇವತ್ತಿನ ದಿವಸ 50 ವರ್ಷದ ಒಬ್ಬರು ಮಹಿಳೆ ಬೇಲೂರಿಗೆ ತಾಲೂಕಿಗೆ ಸೇರಿದವರು. ಅವರು ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದರು. ಅವರಿಗೆ ಸಕ್ಕರೆ ಕಾಯಿಲೆ ಮತ್ತು BP ಕಾಯಿಲೆ ಮತ್ತು ಕಿಡ್ನಿ ಕಾಯಿಲೆ ಕೂಡ ಇತ್ತು. ಅವರು ಇವತ್ತು ಹಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಇನ್ನೊಬ್ಬರು 62 ವರ್ಷದ ಪುರುಷರು, ಅವರು ಹೊಳೆನರಸೀಪುರ ತಾಲೂಕಿಗೆ ಸೇರಿದವರು. ಅವರು ಕೂಡ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದರು. ಅವರು ಕೂಡ ಮೃತಪಟ್ಟಿದ್ದಾರೆ. ಇವರನ್ನು ನಿಯಮಾನುಸಾರ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಒಟ್ಟು ಜಿಲ್ಲೆಯಲ್ಲಿ ಇದುವರೆಗೆ ಮೃತಪಟ್ಟವರ ಸಂಖ್ಯೆ 75 ಆಗಿದೆ. ಒಟ್ಟು 39 ಜನ ICUನಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ತಾಲೂಕುವಾರು ಅರ್ಕಲ್ಗೂಡಲ್ಲಿ 21 ಪ್ರಕರಣ, ಅರಸೀಕೆರೆಯಲ್ಲಿ 9, ಬೇಲೂರಲ್ಲಿ 4 ಪ್ರಕರಣ, ಚನ್ನರಾಯಪಟ್ಟಣದಲ್ಲಿ 10, ಹಾಸನದಲ್ಲಿ 82 ಪ್ರಕರಣ, ಹೊಳೆನರಸೀಪುರದಲ್ಲಿ 7, ಸಕಲೇಶಪುರದಲ್ಲಿ 3, ಒಟ್ಟು 137 ಪ್ರಕರಣ ಜಿಲ್ಲೆಯಲ್ಲಿ ದಾಖಲಾಗಿದೆ. ಈಗಾಗಲೇ ನಾವು ಎಲ್ಲರಿಗೂ ತಿಳಿದಿರೋ ಹಾಗೆ ಯಾರು ಕೋವಿಡ್ ಪಾಸಿಟಿವ್ ಪ್ರಕರಣ ವರದಿಯಾಗಿದ್ದು ಅವರಿಗೆ ಯಾವುದೇ ರೋಗ ಲಕ್ಷಣಗಳು ಇಲ್ಲದೇ ಇದೆ ಮತ್ತು ಅವರ ಆರೋಗ್ಯ ಸ್ಥಿತಿ ಕೂಡ ನಾರ್ಮಲ್ ಇದ್ದರೆ ಅವರನ್ನು ಹೋಮ್ ಐಸೋಲೇಷನನ್ನು ಮಾಡ್ತಾ ಇದ್ದೇವೆ. ಅದರಿಂದ ಸಾರ್ವಜನಿಕರು ಅನಗತ್ಯವಾಗಿ ಭಯಪಡುವಂಥದ್ದಿಲ್ಲ. ಅವರನ್ನು ಕಳಂಕಿತರಂತೆ ನೋಡಬಾರ್ದು. ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು. ಅವರು ಯಾರು ಅವರನ್ನು ಮನೆಯಲ್ಲಿ ಇದ್ದಾರೆ, ಮನೆಯವರು ಆಗಿರ್ಬೋದು, ಅವರ ಸಾಮಾಜಿಕ ಅಂತರವನ್ನು ಕಾಪಾಡಬೇಕು. ಅವರಿಗೆ ನಾವು ಏನು ಗೈಡ್ಲೈನ್ಸ್ ಪ್ರಕಾರ ನಿಯಮಾನುಸಾರ ನಾವು ಆಹಾರನ ಹೇಳಿದ್ದೀವಿ ಅದನ್ನು ಕೊಡಬೇಕು ಮತ್ತು ಔಷಧಿ ಉಪಚಾರವನ್ನು ಕೂಡ ಸಮಯಕ್ಕೆ ಸರಿಯಾಗಿ ಮಾಡಬೇಕು. ಜೊತೆಗೆ ಸಾರ್ವಜನಿಕರಲ್ಲಿ ಇಲಾಖೆ ವತಿಯಿಂದ ಮನವಿ ಏನಂದರೆ, ಯಾರಾದರೂ ಜ್ವರ, ಕೆಮ್ಮು, ನೆಗಡಿ, ಶೀತ ಅಥವಾ ಬೇರೆ ಯಾವುದಾದ್ರೂ ಕೋವಿಡ್ ಸಿಂಪ್ಟಮ್ಸ್ ಇದ್ದರೆ ತಕ್ಷಣ ನಮ್ಮ ಸಾರ್ವಜನಿಕ ಆಸ್ಪತ್ರೆ
ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಇಮ್ಸ್ ಆಸ್ಪತ್ರೆಯಲ್ಲಿ ತಮ್ಮ ಗಂಟಲು ದ್ರವವನ್ನು ಪರೀಕ್ಷೆ ಮಾಡಿಸ್ಕೋಬೇಕು. ಆ ಮೂಲಕ ಈ ಒಂದು ಕೋವಿಡ್ ನಿಯಂತ್ರಣದಲ್ಲಿ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತೇವೆ. ಹಲವು ವರ್ಷಗಳ ಕಾಲ ವಿವಾದದ ಸುಳಿಯಲ್ಲಿ ಸಿಲುಕಿದ್ದ ರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣ ಮಾಡಲು ಕೊನೆಗೂ ಸಮಯ ಕೂಡಿ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ತೆರಳಿ ರಾಮ ಮಂದಿರ ನಿರ್ಮಾಣ ಮಾಡಲು ಶಿಲಾನ್ಯಾಸ ನೆರವೇರಿಸಿದ್ದಾರೆ. ಅನೇಕ ಸಾಧು ಸಂತರು, ಗಣ್ಯರು ಈ ಕ್ಷಣಕ್ಕೆ ಸಾಕ್ಷಿಯಾದರು. ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ಬಂದಿಳಿದ ಬಳಿಕ ನೇರವಾಗಿ ಹನುಮಾನ್ ಗಡಿ ದೇಗುಲಕ್ಕೆ ಹನುಮಂತನಿಗೆ ಆರತಿ ಮಾಡಿ ಪೂಜೆ ಸಲ್ಲಿಸಿದರು. ನಂತರ ಹನುಮಾನ್ ಗಡಿಯಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಶಿಲಾನ್ಯಾಸ ನಡೆಯುವ ಜಾಗದತ್ತ ಮೋದಿ ಪ್ರಯಾಣ ಬೆಳೆಸಿದರು. ಬಳಿಕ ನೇರವಾಗಿ ಭೂಮಿ ಪೂಜಾ ಕಾರ್ಯಕ್ರಮದ ಪ್ರದೇಶಕ್ಕೆ ತೆರಳಿದ ಪ್ರಧಾನಿ ಮೋದಿ ಭೂಮಿ ಪೂಜೆ ನಿಗದಿಪಡಿಸಿರುವ ಸ್ಥಳದಲ್ಲಿ ಕೈಮುಗಿದು ಕುಳಿತರು. 12:30ಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮ ಆರಂಭಗೊಂಡಿತು. ಈ ಸಂದರ್ಭದಲ್ಲಿ ವೇದ ಮಂತ್ರ ಪಠಣೆ ನಡೆಯಿತು. ಶ್ರಾವಣ ಮಾಸ, ಕೃಷ್ಣ ಪಕ್ಷ, ದ್ವಿತೀಯ ತಿಥಿ, ಅಭಿಜಿನ್ ಮುಹೂರ್ತ, ಭೂಮೀಕರಣ, ಶತಭಿಷ ನಕ್ಷತ್ರದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಯಿತು. ಭೂಮಿ ಪೂಜೆಗೆ ಬಳಸುವ ಗುದ್ದಲಿಯನ್ನು ವಿಧಿಪೂರ್ವಕ ಪೂಜಿಸಲಾಯಿತು. ಈ ಸಂದರ್ಭದಲ್ಲಿ ಭಕ್ತರು ರಾಮ ರಕ್ಷಾಸ್ತೋತ್ರ ಪಠಿಸಿದರು. ಬಳಿಕ ಪ್ರಧಾನಿ ಮೋದಿ ಭೂಮಿಗೆ ಆರತಿ ಮಾಡಿದರು. 12:30ಕ್ಕೆ ಮೋದಿ ಅಡಿಗಲ್ಲು ಹಾಕಿದರು. ಹಾಸನ ತಾಲೂಕಿನ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಹಾಗೂ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ನ ಮಾಜಿ ಕಾರ್ಯದರ್ಶಿಯಾದ ಕಟ್ಟಾಯ ಶಿವಕುಮಾರ್ ಈ ಸಂದರ್ಭದಲ್ಲಿ ಮಾತನಾಡಿ, ಸುಮಾರು 500 ವರ್ಷಗಳ ಕನಸು ನನಸಾಗುತ್ತಿದೆ. ಇದಕ್ಕೆ ಅನೇಕ ಬಿಜೆಪಿ ಮುಖಂಡರು, ವಿಎಚ್ಪಿಯ ನಾಯಕರು ಮತ್ತು ವಿವಿಧ ಹಿಂದೂಪರ ಸಂಘಟನೆಗಳು ಕಾರಣವಾಗಿವೆ. ನಾವೆಲ್ಲರೂ ಈ ಅಪೂರ್ವ ಕ್ಷಣಕ್ಕಾಗಿ ಕಾಯುತ್ತಿದ್ದೆವು. ಅದು ಈಗ ಪ್ರಧಾನಿ ಮೋದಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಶಿಲಾನ್ಯಾಸ ಮಾಡಿದ್ದಾರೆ. ಇದರಿಂದ ತುಂಬಾ ಸಂತಸವಾಗಿದೆ ಎಂದು ತಿಳಿಸಿದರು. ನರೇಂದ್ರ ಮೋದಿಯವರು ನಡೆಸಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಭಾರತದಲ್ಲಿ ಎಲ್ರಿಗೂ ಒಂದು ಸುವರ್ಣ ದಿನ ಅಂತ ಹೇಳ್ಬೋದು. ಇಂಥ ಒಂದು ದಿನಕ್ಕಾಗಿ ಸುಮಾರು 500 ವರ್ಷಗಳ ಇತಿಹಾಸ ಇರುವಂತಹ ಹಾಗೂ ಬಹಳ ಕಳೆದ ಒಂದು 30, 35, 40 ವರ್ಷದಿಂದ ನಿರಂತರವಾಗಿ ರಾಮ ಮಂದಿರ ನಿರ್ಮಾಣದ ಹೋರಾಟವನ್ನು ಕೈಗೊಂಡಂತಹ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಆ ಥರ ಹಿಂದೂಪರ ಸಂಘಟನೆಗಳಿರ್ಬೋದು, ಇವತ್ತು ಇವರೆಲ್ಲರಿಗೂ ಬಹಳವಾದ ನಮಗೆಲ್ಲ ಒಂದು ಸಂತೋಷದ ದಿನ ಆಗ್ತಾಯಿದೆ. ಇಂಥ ದಿನವನ್ನು ನಾವೆಲ್ಲ ಕಾಯ್ತಾ ಇದ್ದು ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆದಿದ್ದು ಸಂತೋಷ ಉಂಟು ಮಾಡಿದೆ. ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ಹೋರಾಟದಲ್ಲಿ LK ಅಡ್ವಾಣಿಯವರು, ಇಂದಿನ ಪ್ರಧಾನಮಂತ್ರಿಗಳಾದಂಥ ವಾಜಪೇಯಿಯವರು, ಮುರಳಿ ಮನೋಹರ್ ಜೋಶಿಯವರು, ಅನೇಕ ಹಿರಿಯರು, ನಮ್ಮ ರಾಜ್ಯದಲ್ಲೂ ಸಹ ಅನೇಕ ಹಿರಿಯರ BJPಯ ಮುಖಂಡರುಗಳ ನೇತೃತ್ವದಲ್ಲಿ ಹಿಂದೂಪರ ಸಂಘಟನೆಗಳು, ವಿಶ್ವ ಹಿಂದೂ ಪರಿಷತ್ತು, RSS ಈ ಸಂಘಟನೆಗಳ ಎಲ್ಲರ ನೇತೃತ್ವದಲ್ಲಿ ಕಳೆದ ಒಂದು 3-4 ರಥಯಾತ್ರೆಗಳು, 3-4 ಸಾರಿ ಹಾಸನದಲ್ಲಿ ಶಿಲಾನ್ಯಾಸದ ಒಂದು ರಥಯಾತ್ರೆ ಇರಬಹುದು, ಮತ್ತು ಜಲದ ರಥಯಾತ್ರೆ ಇರಬಹುದು, ಇಟ್ಟಿಗೆ ರಥಯಾತ್ರೆ ಇರಬಹುದು. ಈ ಯಾತ್ರೆಗಳಲ್ಲಿ ಬಹಳವಾಗಿ ಇಡೀ ಜಿಲ್ಲೆಯೊಳಗೂ ಸಹ ಅಂದಿನ ದಿನಗಳಲ್ಲಿ ಎಲ್ಲರೂ ಸಹ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರದ ಶಿಲಾನ್ಯಾಸ ಕಾರ್ಯಕ್ರಮದ ಅಂಗವಾಗಿ ನಗರದ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ವಿವಿಧ ಹೋಮ ಮತ್ತು ವಿಶೇಷ ಪೂಜೆಯನ್ನು ಬಿಜೆಪಿಯಿಂದ ನೆರವೇರಿಸಲಾಯಿತು. ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾದ ರಾಮತಾರಕ ಹೋಮವು ನಡೆದು 10:30ಕ್ಕೆ ಪೂರ್ಣಾಹುತಿ ಕಾರ್ಯ ನೆರವೇರಿಸಲಾಯಿತು. ಕೊನೆಯಲ್ಲಿ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಿದರು. ಕೊರೋನಾ ಇರುವುದರಿಂದ ಕೆಲವೇ ಜನರು ಸಾಮಾಜಿಕ ಅಂತರದಲ್ಲಿ ನಿಂತು ಮಾಸ್ಕ್ನೊಂದಿಗೆ ಪೂಜಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಹೂಡಾ ಮಾಜಿ ಅಧ್ಯಕ್ಷ ಮತ್ತು ಬಿಜೆಪಿ ಮುಖಂಡ ನವಿಲೆ ಅಣ್ಣಪ್ಪ, ಇಂದು ರಾಮ ಜನ್ಮಭೂಮಿಯಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣಕ್ಕಾಗಿ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷ ಪೂಜಾ ಕಾರ್ಯ ನಡೆಸಲಾಗುತ್ತಿದೆ ಎಂದರು. ಹಾಸನ ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಹೋಮ ಪೂಜೆ ಸಲ್ಲಿಸಲಾಗುತ್ತಿದೆ. ಕಳೆದ 500 ವರ್ಷಗಳ ಹೋರಾಟದ ಫಲವಾಗಿ ಭಾರತೀಯರಿಗೆ ಸಿಕ್ಕಿರುವ ಜಯವಾಗಿದೆ. ಬುಧವಾರದಂದು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಅಮೃತ ಹಸ್ತದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರುತ್ತಿದೆ. ಎಲ್ಲ ಯಶಸ್ವಿಯಾಗಿ ಸಾರ್ವಜನಿಕರ ಭಾವನೆಗಳಿಗೆ ಸರಿಯಾದ ಸ್ಪಂದನೆ ಲಭಿಸಿರುವುದು ಎಲ್ಲರೂ ಹರ್ಷ ತಂದಿದೆ. ಇಡೀ ದೇಶ ಇಂದು ಭಾರತೀಯ ಸಂಸ್ಕೃತಿಯ ಪುರಾತನ ಧರ್ಮದ ಪುನರುತ್ಥಾನ ಕಾರ್ಯ ಮಾಡುತ್ತಿರುವುದಾಗಿ ಹೇಳಿದರು. ಆ ಕಾರಣಕ್ಕೋಸ್ಕರ ಜಿಲ್ಲೆಯಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಸನ ವತಿಯಿಂದ ಇವತ್ತು ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಇವತ್ತು ಹೋಮ
ಹೋಮ ಹವನವನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು 500 ವರ್ಷಗಳ ಹೋರಾಟದ ಫಲವಾಗಿ ಭಾರತೀಯರಿಗೆ ಇವತ್ತು ಸಿಕ್ಕಿರ್ತಕ್ಕಂಥ ಜಯ. ಅದನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಅಮೃತಾಸ್ತ್ರದಿಂದ ಇವತ್ತು ಶಿಲಾನ್ಯಾಸ ಆಗ್ತಾ ಇದೆ. ಯಶಸ್ವಿಯಾಗಿ ಈ ದೇಶದ ಜನರ ಭಾವನೆಗೆ ಇವತ್ತು ಒಂದು ಸರಿಯಾದಂಥ ಒಂದು ಸ್ಪಂದನೆ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಹೂಡಾ ಅಧ್ಯಕ್ಷ ಲಾಲಟಮೂರ್ತಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಮಹಿಳಾ ಮುಖಂಡರಾದ ಸುಶೀಲಾ ಅಣ್ಣಪ್ಪ, ಅರುಣ್ ಕುಮಾರ್ ಹಾಗೂ ಇತರರು ಪಾಲ್ಗೊಂಡಿದ್ದರು. ಅಯೋಧ್ಯೆ ರಾಮ ಮಂದಿರಕ್ಕೆ ಶಿಲಾನ್ಯಾಸ ನೆರವೇರಿಸಿದ ಸಂದರ್ಭದಲ್ಲಿ ಬೇಲೂರಿನ ಸಮಸ್ತ ಭಕ್ತರು ಶ್ರೀರಾಮ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬೆಳಗ್ಗೆಯಿಂದಲೇ ಸಂಭ್ರಮದಲ್ಲಿದ್ದ ಹಿಂದೂ ಬಾಂಧವರು ಹಬ್ಬದ ವಾತಾವರಣ ಸೃಷ್ಟಿಸಿದರು. ಪ್ರಮುಖ ಬೀದಿಗಳಲ್ಲಿ ಭಗವದ್ ಧ್ವಜ ಕಟ್ಟುವ ಮೂಲಕ ಪ್ರಮುಖ ವೃತ್ತಗಳಲ್ಲಿ ಶ್ರೀರಾಮನ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ಇಲ್ಲಿನ ಶ್ರೀರಾಮ ಭಕ್ತರು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಶ್ರೀ ಚನ್ನಕೇಶವ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಅದರಂತೆ ಬೇಲೂರು ತಾಲೂಕಿನಲ್ಲಿರುವ ಸುಮಾರು 227ಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ಏಕಕಾಲಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ತಾಲೂಕಿನ ಎಲ್ಲ ಭಕ್ತರಿಗೂ 20,000 ಲಾಡು ವಿತರಿಸಲಾಯಿತು. ಅಯೋಧ್ಯೆಯಲ್ಲಿ ನಡೆಯುತ್ತಿದ್ದ ಶಿಲಾನ್ಯಾಸದ ನೇರ ಪ್ರಸಾರವನ್ನು ಬಿಜೆಪಿ ಮಂಡಲದ ವತಿಯಿಂದ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀರಾಮನ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಹುಲ್ಲಹಳ್ಳಿ ಸುರೇಶ್, ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಅಯೋಧ್ಯೆಯಲ್ಲಿ 500 ವರ್ಷಗಳ ಹೋರಾಟದ ಫಲವಾಗಿ ಸಮಸ್ತ ಹಿಂದೂಗಳಿಗೆ ಐತಿಹಾಸಿಕ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರಣರಾಗಿದ್ದಾರೆ. ಪ್ರತಿಯೊಬ್ಬ ಹಿಂದೂಗಳು ಸಹ ನಮ್ಮ ಅಯೋಧ್ಯ ದೇವರಾದ ಶ್ರೀರಾಮ ಹಾಗೂ ಹನುಮನ ಪ್ರತಿಷ್ಠಾಪನೆಗೆ ಹಾಗೂ ಅಯೋಧ್ಯೆಯ ರಾಮ ಮಂದಿರವನ್ನು ನಿರ್ಮಾಣ ಮಾಡುವುದಕ್ಕೆ ಈ ಒಂದು ಶುಭ ಗಳಿಗೆ ಇಂದು ಒದಗಿ ಬಂದಿದೆ. ಈ ಸಂಭ್ರಮದ ಆಚರಣೆಯನ್ನು ಮಾಡಲಾಗುತ್ತಿದೆ. ಅದಕ್ಕಾಗಿ ಪ್ರತಿಯೊಬ್ಬರೂ ಸಹ ಜಾತಿ ಮತ ಭೇದ ಮರೆತು ಐತಿಹಾಸಿಕ ಕ್ಷಣವನ್ನು ಕಣ್ಣು ತುಂಬಿಕೊಳ್ಳುವುದರ ಜೊತೆಗೆ ಬರುವಂತಹ ಎಲ್ಲ ಭಕ್ತರಿಗೂ ಸಹ ಸಿಹಿ ಹಂಚಲಾಗುತ್ತಿದೆ ಎಂದು ಹೇಳಿದರು. ಇತಿಹಾಸ ಇವತ್ತು ಇಡೀ ಹಿಂದೂ ಸಮುದಾಯಕ್ಕೆ ಒಂದು ಸಂಭ್ರಮದ ಆಚರಣೆಯಾಗಿದೆ. ಯಾಕೆಂದರೆ 500 ವರ್ಷದಿಂದ ಇದು ರಾಮ ಜನ್ಮಭೂಮಿ, ರಾಮ ಹುಟ್ಟಿದ ಜಾಗದಲ್ಲೇ ಒಂದು ದೇವಸ್ಥಾನವನ್ನು ಮಾಡಬೇಕು ಅನ್ನೋಂಥ ಸಂಕಲ್ಪ ಏನಿತ್ತು ಹಿಂದೂ ಇದರಲ್ಲಿ, ಅದು ಇವತ್ತು ನೆರವೇರ್ತಾ ಇದೆ. ಈ ಒಂದು ಶುಭ ಗಳಿಗೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳಿಗೆ ಇವತ್ತು ಒಂದು ಸಂಭ್ರಮದ ಆಚರಣೆ, ಹಬ್ಬದ ಆಚರಣೆ ಆಗಿ ಪರಿಣಾಮವಾಗಿದೆ. ಇವತ್ತು ಈ ದೇಶದ ನರೇಂದ್ರ ಮೋದಿಗಳಾದಂಥ ಶ್ರೀಮಂತ ನರೇಂದ್ರ ಮೋದಿಯವರು ಇವತ್ತು ಈ ಒಂದು ಉದ್ಘಾಟನೆ ಮಾಡೋದ್ರ ಮುಖಾಂತರ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಮಿತ್ ಶೆಟ್ಟಿ ಮಾತನಾಡಿ, ತಾಲೂಕಿನಾದ್ಯಂತ ಇಂದು ಹನುಮ ದೇವಾಲಯ ಸೇರಿದಂತೆ ಎಲ್ಲ ದೇವಾಲಯಗಳಲ್ಲೂ ಸಹ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದೆ. ಅರೆಹಳ್ಳಿ, ಜಾವ್ಗಲ್, ನಾಗಿನಹಳ್ಳಿ ಸೇರಿದಂತೆ ಮುಸಲ್ಮಾನ ಬಾಂಧವರು ಈ ಐತಿಹಾಸಿಕ ಕ್ಷಣವನ್ನು ಆನಂದಿಸುವುದರ ಜೊತೆಗೆ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಎಂದರು. ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹುಲ್ಲಳ್ಳಿ ಸುರೇಶ್ವರ ನೇತೃತ್ವದಲ್ಲಿ ಎಲ್ಲ ಕಡೆ ಸಿಹಿ ಹಂಚುವಂಥ ಒಂದು ಕಾರ್ಯಕ್ರಮವಾಗಿ ಅರೆಹಳ್ಳಿ, ಚಿಕ್ಕೋಡು, ಚಿಕ್ಕನಹಳ್ಳಿ, ಗೆಂಡೆಹಳ್ಳಿ, ಈಗ ಅರೆಹಳ್ಳಿ ದಾರ್ವೆ ಈಗ ಬೇಲೂರಿಲಾಗಿದೆ. ಅದೇ ರೀತಿ ಜಾವಗಲ್ನಲ್ಲಿ ಎಲ್ಲ ಜಾತಿ ಮತ ಭೇದಗಳನ್ನು ಬಿಟ್ಟು ಎಲ್ಲ ಒಟ್ಟಾಗಿ ನಾವು ಏನು ರಾಮ ಜನ್ಮಭೂಮಿಯ ಒಂದು ಮುಹೂರ್ತವನ್ನಲ್ಲಿ ಭಾಗವಹಿಸಿ ಪಟ್ಟಣದ ವೀರಾಂಜನೇಯ ಸ್ವಾಮಿ ದೇವಾಲಯ, ಸೀತಾರಾಮ ದೇವಾಲಯ, ವಜ್ರಾಂಜನೇಯ ದೇವಾಲಯ ಸೇರಿದಂತೆ ಹಲವು ದೇವಾಲಯಗಳಲ್ಲಿ ಪೂಜೆ, ಅಭಿಷೇಕ ನೆರವೇರಿದವು. ಇದೇ ಸಂದರ್ಭದಲ್ಲಿ ಬಾಬರಿ ಮಸೀದಿ ತೆರವು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ ಕರಸೇವಕರಾದ ರವೀಂದ್ರ, ವಿಷ್ಣು, ಶಿವಾನಂದ್, ಶಿವಪ್ಪ ಇವರನ್ನು ಬಿಜೆಪಿ ಕಾರ್ಯಕರ್ತರು ಅಭಿನಂದಿಸಿದರು. ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರದ ಶಿಲಾನ್ಯಾಸ ಕಾರ್ಯಕ್ರಮದ ಅಂಗವಾಗಿ ಆಲೂರು ತಾಲೂಕು ಬಿಜೆಪಿ ವತಿಯಿಂದ ಆಲೂರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಇಂದು ಅಯೋಧ್ಯೆಯಲ್ಲಿ ಭಾಗವಹಿಸಿದ ಕರಸೇವಕರನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸಲಾಯಿತು. ಬಿಜೆಪಿ ಹಿರಿಯ ಮುಖಂಡ ನಾರ್ವೆ ಸೋಮಶೇಖರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ದೇಶದ ಅಸಂಖ್ಯಾತ ಹಿರಿಯ ನಾಯಕರು, ಸಂಘ ಪರಿವಾರದ ಮುಖಂಡರು ಹಾಗೂ ಕೋಟ್ಯಾಂತರ ಕಾರ್ಯಕರ್ತರ ಹೋರಾಟದ ಫಲವಾಗಿ ಇಂದು ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಗುತ್ತಿದೆ. ಇದು ಸ್ವಯಂ ಸೇವಕರ ಬಲಿದಾನದ ಪ್ರತೀಕ. ದೇಶದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಯವರು ರಾಮ ಮಂದಿರಕ್ಕೆ ಅಡಿಗಾಲಿಡುತ್ತಿರುವುದು ಸಂತೋಷ. ಇದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ದಿನವಾಗಿದೆ ಎಂದರು. ಬಿಜೆಪಿ ಅಧ್ಯಕ್ಷ ಹರೀಶ್ ಮಾತನಾಡಿ, ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಅಮೃತ ಹಸ್ತದಲ್ಲಿ ಶಿಲಾನ್ಯಾಸ ಯಶಸ್ವಿಯಾಗಿ ನಡೆಯುತ್ತಿದ್ದು, ಸಾರ್ವಜನಿಕರ ಭಾವನೆಗೆ ಸರಿಯಾದ ಸ್ಪಂದನೆ ಲಭಿಸಿರುವುದು ಎಲ್ಲರಲ್ಲೂ ಹರ್ಷ ತಂದಿದೆ. ಇಡೀ ದೇಶ ಇಂದು ಭಾರತೀಯ ಸಂಸ್ಕೃತಿಯ ಪುರಾತನ ಧರ್ಮ ಪುನರ್ ನಿರ್ಮಾಣವಾಗುತ್ತಿದೆ. ಕೋಟ್ಯಾಂತರ ಕರಸೇವಕರ ಹೋರಾಟದ ಫಲವಾಗಿ ಇಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗುತ್ತಿದೆ.
ಈ ಸಂದರ್ಭದಲ್ಲಿ ಅವರನ್ನು ಗುರುತಿಸಿ ಸನ್ಮಾನ ಮಾಡುತ್ತಿರುವುದು ಹೆಮ್ಮೆಯ ವಿಷಯ ಎಂದರು. ಹಿರಿಯ ಬಿಜೆಪಿ ಮುಖಂಡ ಹಾಗೂ ಕರಸೇವಕ ಎಎಚ್ ರಮೇಶ್ ಮಾತನಾಡಿ, ಶ್ರೀರಾಮನ ವಿಚಾರಧಾರೆಗಳನ್ನು ಅಳವಡಿಸಿಕೊಂಡು ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರು ಪಕ್ಷವನ್ನು ಸಂಘಟಿಸುವ ಕಡೆ ಹೆಚ್ಚು ಗಮನ ನೀಡಬೇಕು. ಶ್ರೀರಾಮನ ಹೆಸರಿನಲ್ಲಿ ಇಂದು ನಮ್ಮ ಪಕ್ಷ ರಾಜಕೀಯವಾಗಿ ಹೆಮ್ಮರವಾಗಿ ಬೆಳೆದಿದೆ. ಅದನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ಕಾರ್ಯಕರ್ತರಲ್ಲಿದೆ ಎಂದು ಹೇಳಿದರು. ಎಲ್ಲ ಸರ್ಕಾರ ಸೇವಕರು ತುಂಬ ಕಷ್ಟಪಟ್ಟು ತುಂಬ ಇದಕ್ಕೆಲ್ಲ ಸಹಕಾರ ಮಾಡೋ ಎಲ್ಲರಿಗೂ ಅದೆಲ್ಲ ಕೋಟಿ ನಮ್ಮ ಈ ರಾಮ ದೇವಸ್ಥಾನ ಸುಮಾರು 400 ವರ್ಷಗಳ ಹೋರಾಟದ ನಂತರ ಅನೇಕ ಸಾಧು ಸಂತರ ಕಾರ್ಯ ಸೇವಕರ ಬಲಿದಾನಗಳ ಹೋರಾಟದ ನಂತರ ನಮ್ಮೆಲ್ಲ ಹಿರಿಯರ ಶ್ರಮದ ನಂತರ ಇವತ್ತು ಒಂದು ನಮಗೆ ಶುಭ ದಿನ. ಅದಕ್ಕೆ ನಾವೇ ಅದೃಷ್ಟಶಾಲಿಗಳು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಇದು 500 ವರ್ಷಗಳ ಇತಿಹಾಸ. ಇವು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಒಂದು ಭವ್ಯವಾದ ರಾಮ ಮಂದಿರವನ್ನು ನೋಡುವಂತ ಭಾಗ್ಯ ನಾವೇ ನಿಜವಾಗ್ಲೂ ಈ ಜೀವನದಲ್ಲಿ ಪುಣ್ಯಶಾಲಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ ತುಂಬಾ ಲಕ್ಷಾಂತರ ಜನ. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಎಎಚ್ ರಮೇಶ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಲೋಕೇಶ್ ಕದಾಳು, ಹೆತ್ತೂರು ವಿಜಯ್ ಕುಮಾರ್, ಉಮಾರವಿ ಪ್ರಕಾಶ್, ಎಚ್ಪಿ ಧರ್ಮರಾಜು, ಕಾಂತರಾಜು, ಹೇಮಂತ್, ಜಯಣ್ಣ, ಮಲ್ಲಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಐದೃಷ್ಟಿ ಕಣ್ಣಿನ ಆಸ್ಪತ್ರೆ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಐದೃಷ್ಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮೈಕ್ರೋ ಇನ್ಸಿಷನ್ ಕ್ಯಾಟ್ರಾಕ್ಟ್ ಶಸ್ತ್ರಚಿಕಿತ್ಸೆ ಇದೀಗ ಹಾಸನದಲ್ಲಿ ಡಾಕ್ಟರ್ ಚಿರಂತ್ ಐದೃಷ್ಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ದೃಷ್ಟಿ ಕಣ್ಣಿನ ಆಸ್ಪತ್ರೆ ನಿಮ್ಮ ಕಣ್ಣಿನ ಆರೈಕೆಗೆ ಹಾಗೂ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಐದೃಷ್ಟಿ ಕಣ್ಣಿನ ಆಸ್ಪತ್ರೆ, ಎಎಂ ಪ್ಲಾಜಾ, ಶಂಕರ ಮಠ್ ರಸ್ತೆ, ಕೆಆರ್ ಪುರಂ, ಹಾಸನ. ನೋಂದಣಿಗಾಗಿ ಸಂಪರ್ಕಿಸಿ 8105611745. ದ್ಯುತಿ ಗೋಲ್ಡ್ ಕಂಪನಿ. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನಿಮ್ಮ ಗಿರ್ವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಲಾಗದ ಚಿನ್ನದ ಆಭರಣಗಳನ್ನು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತೆಗೆದುಕೊಂಡು ಉಳಿದ ಹಣವನ್ನು ತಕ್ಷಣ ಕೊಡುತ್ತೇವೆ. ನಿಮಗೆ ಮತ್ತೆ ಒಡವೆ ಬೇಕಾದಲ್ಲಿ ವೇಸ್ಟೇಜ್ ಇಲ್ಲದೆ ನಿಮ್ಮ ದ್ಯುತಿ ಗೋಲ್ಡ್ ಕಂಪನಿಯಲ್ಲಿ ಖರೀದಿಸಬಹುದು. ಬಡ್ಡಿ ಕಟ್ಟುವ ಹಣಕ್ಕೆ ಚಿನ್ನವನ್ನು ತೆಗೆದುಕೊಳ್ಳಿ. ಜೀವ ಇದ್ದರೆ ಚಿನ್ನ ಖರೀದಿಸಬಹುದು. ಚಿನ್ನ ಇದ್ದರೆ ಜೀವ ಖರೀದಿಸಲಾಗದು. ಕರೆ ಮಾಡಿ 8849888889. ವಿಳಾಸ BSNL ಭವನ ಪಕ್ಕ, ಬಿಗ್ ಬಜಾರ್ ಎದುರು, BM ರಸ್ತೆ, ಹಾಸನ. ಇದೀಗ ಆಲ್ ಓವರ್ ಕರ್ನಾಟಕ ಫ್ರೀ ಸರ್ವಿಸ್. ದ್ಯುತಿ ಗೋಲ್ಡ್ ಕಂಪನಿ. Mahesh PU College, education at its best. The best science PU college now at Hassan. Mahesh PU College, care of Sri Arvinda Education Society, number 1, Koeppu Nagar, Hassan. Mobile 9483310540, 9945346195, 963226724. With Mahesh PU College, education at its best. RR Electro, complete electronic solution and multi-brand showroom. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ RR ಎಲೆಕ್ಟ್ರೋ ಮಲ್ಟಿ ಬ್ರ್ಯಾಂಡೆಡ್ ಶೋರೂಮ್ನಲ್ಲಿ ಪ್ರಸಿದ್ಧ ಕಂಪನಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ಮಾಹಿತಿಗಾಗಿ ಸಂಪರ್ಕಿಸಿ RR ಎಲೆಕ್ಟ್ರೋ, ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ ಅಂಡ್ ಮಲ್ಟಿ ಬ್ರ್ಯಾಂಡ್ ಶೋರೂಮ್, RR ಕಾಂಪ್ಲೆಕ್ಸ್, ಹೊಯ್ಸಳ ನಗರ ಮುಖ್ಯ ರಸ್ತೆ, ಶಕ್ತಿ ಗಣಪತಿ ದೇವಸ್ಥಾನದ ಹತ್ತಿರ, KR ಪುರಂ, ಹಾಸನ. ಟೈಮ್ಸ್ ಪದವಿ ಪೂರ್ವ ಕಾಲೇಜು ಹಾಸನ. ಟೈಮ್ಸ್ PU ಕಾಲೇಜ್ ಹಾಸನ್. ಉತ್ಕೃಷ್ಟ ಶಿಕ್ಷಣಕ್ಕೆ ಮತ್ತೊಂದು ಹೆಸರೇ ಟೈಮ್ಸ್ ಪದವಿ ಪೂರ್ವ ಕಾಲೇಜು.
ವಿದ್ಯಾರ್ಥಿಗಳ ವ್ಯಕ್ತಿ ವಿಭಿನ್ನತೆಗೆ ತಕ್ಕಂತೆ ನುರಿತ ಉಪನ್ಯಾಸಕರ ಪರಿಶ್ರಮವು ಮೇಳೈಸಿ ಜಿಲ್ಲೆಯಲ್ಲಿಯೇ ಹೆಸರು ಮಾಡಿರುವ ಸಂಸ್ಥೆ ನಮ್ಮ ಹೆಮ್ಮೆಯ ಟೈಮ್ಸ್ ಪದವಿ ಪೂರ್ವ ಸಂಸ್ಥೆ ಟೈಮ್ಸ್ ಪಿಯು ಕಾಲೇಜ್ ಸತ್ಯವಂಗಲ ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಟೈಮ್ಸ್ ಪಿಯು ಕಾಲೇಜ್ ಸತ್ಯವಂಗಲ ಹಾಸನ. ಹಾಸನ ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣನವರ 30ನೇ ವರ್ಷದ ಜನ್ಮದಿನದ ಅಂಗವಾಗಿ ತಾಲೂಕಿನ ದೊಡ್ಡಪುರ ಗ್ರಾಮದಲ್ಲಿರುವ ಶ್ರೀ ಉದ್ಭವ ರಾಮೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಬೃಹತ್ ಕೇಕ್ ಕತ್ತರಿಸಿ ಸ್ಥಳೀಯರಿಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಮತ್ತು ಆಯುಷ್ ಕಿಟ್ಗಳನ್ನು ವಿತರಿಸಲಾಯಿತು. ಬೆಳಗ್ಗೆ ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಶ್ರೀ ಉದ್ಭವ ರಾಮೇಶ್ವರ ದೇವಸ್ಥಾನಕ್ಕೆ ತೆರಳಿ ಪ್ರಜ್ವಲ್ ಹೆಸರಿನಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ದೇವಸ್ಥಾನದ ಮುಂಭಾಗ ಬೃಹತ್ ಕೇಕ್ ಅನ್ನು ಕತ್ತರಿಸಿ ಒಬ್ಬರಿಗೊಬ್ಬರು ಸಿಹಿ ಹಂಚಿ ಸಂಭ್ರಮಿಸಿದರು. ಇದಾದ ಬಳಿಕ ಗ್ರಾಮದ ಜನರಿಗೆ ಆರೋಗ್ಯದ ಶಕ್ತಿ ಹೆಚ್ಚಿಸುವ ಆಯುಷ್ ಗುಳಿಗೆಗಳು, ಮಾಸ್ಕ್ಗಳು, ಸ್ಯಾನಿಟೈಸರ್ಗಳನ್ನು ನೀಡಿದರು. ಕೊನೆಯಲ್ಲಿ ಪ್ರಜ್ವಲ್ ಅಭಿಮಾನಿ ಯುವ ಬಳಗದಿಂದ ರಕ್ತದಾನ ಮಾಡಲಾಯಿತು. ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ HP ಸ್ವರೂಪ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಹಾಸನ ಜಿಲ್ಲೆಯ ಸಂಸದ ಪ್ರಜ್ವಲ್ ರೇವಣ್ಣನವರ 30ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಜೆಡಿಎಸ್ ಪಕ್ಷದ ವತಿಯಿಂದ ಎಲ್ಲರೂ ಸೇರಿ ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ. ಅವರಿಗೆ ಭಗವಂತನು ಒಳ್ಳೆಯದನ್ನು ಮಾಡಲಿ, ಆರೋಗ್ಯ, ದೀರ್ಘಾಯಸ್ಸು, ಅಧಿಕಾರ ನೀಡಿ ಹೆಚ್ಚಿನ ಸೇವೆ ಮಾಡುವ ಶಕ್ತಿ ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ಹೇಳಿದರು. ಅದರೊಂದಿಗೆ ಪ್ರಸ್ತುತ ರಕ್ತದ ಕೊರತೆ ಹೆಚ್ಚಿರುವುದರಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದರು. ಇವತ್ತು ದೊಡ್ಡಪುರ ಗ್ರಾಮದಲ್ಲಿ ಭಗವಂತನ ಈಶ್ವರ ಸನ್ನಿಧಾನದಲ್ಲಿ ನಾವು ಇವತ್ತು ಹುಟ್ಟುಹಬ್ಬನ ಆಚರಿಸ್ತೀವಿ. ಇದೇ ಸಂದರ್ಭದಲ್ಲಿ ಇವತ್ತು ನಾವು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ರಕ್ತದಾನ ಶಿಬಿರ, ಇವತ್ತು ರಕ್ತದಾನ ಕೋವಿಡ್-19 ಬಳಲುತ್ತಿದ್ದರಿಂದ ರಕ್ತದ ತುಂಬ ಒಂದು ಅವಶ್ಯಕತೆ ಇರೋದ್ರಿಂದ ಇವತ್ತು ಅದನ್ನು ಕೂಡ ನಾವು ಹಮ್ಮಿಕೊಂಡು ಇವತ್ತು ಪ್ರಜ್ವಲ್ ರೇವಣ್ಣವರು ಇವತ್ತು ಏನು ಇಮ್ಯುನಿಟಿ ಬೂಸ್ಟರ್ ಮಾತ್ರೆಯನ್ನು ಮತ್ತು ಇದನ್ನು ಕೂಡ ವಿಟಮಿನ್ C ಮಾತ್ರೆಯನ್ನು ಕೂಡ ಎಲ್ಲ ಹಾಸನದ ಕೋವಿಡ್ ಪೇಷಂಟ್ಸ್ಗಳಿಗೆ ಅಂತ ಎಲ್ಲ ಸಾರ್ವಜನಿಕರಿಗೆ ಕೊಡೋಕ್ಕೆ ಅವರೇ ಖುದ್ದಾಗಿ ಕಳಿಸ್ಕೊಟ್ಟಿದ್ದಾರೆ. ಜೆಡಿಎಸ್ ತಾಲೂಕು ಅಧ್ಯಕ್ಷ ಮತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ S. ದ್ಯಾವೇಗೌಡ ಮಾತನಾಡಿ, ಹಾಸನ ನಗರದಲ್ಲಿ 144 ಸೆಕ್ಷನ್ ಜಾರಿ ಇರುವುದರಿಂದ ತಾಲೂಕಿನ ದೊಡ್ಡಪುರ ಗ್ರಾಮದಲ್ಲಿರುವ ಶ್ರೀ ಉದ್ಭವ ರಾಮೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕೊರೋನಾ ಸಂದರ್ಭದಲ್ಲಿ ಸಂಸದರು ಜಿಲ್ಲೆಯ ಎಲ್ಲ ಭಾಗಗಳಲ್ಲೂ ತಿರುಗಿ ಜನರಿಗೆ ಶಕ್ತಿ ತುಂಬುವ ಕೆಲಸ ಮಾಡಿದ್ದಾರೆ. ಹುಟ್ಟುಹಬ್ಬದ ಸಂದರ್ಭದಲ್ಲಿ ಜನರಿಗೆ ರೋಗ ನಿರೋಧಕ ಆಯುಷ್ ಕಿಟ್ ವಿತರಿಸಲಾಗುತ್ತಿದೆ. ಯುವ ಮುಖಂಡರು ಇನ್ನೂ ಸಮಾಜ ಸೇವೆ ಮಾಡುವ ಕೆಲಸಕ್ಕೆ ದೇವರು ಶಕ್ತಿ ಕೊಡಲಿ. ಮಾಜಿ ಪ್ರಧಾನಿ HD ದೇವೇಗೌಡರು, ಮಾಜಿ ಸಚಿವ HD ರೇವಣ್ಣ, ಭವಾನಿ ರೇವಣ್ಣ, ಸೂರಜ್ ರೇವಣ್ಣ ಇವರಿಗೆ ಹೆಚ್ಚಿನ ಶಕ್ತಿ ನೀಡಿ ಸಮಾಜ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ಹೇಳಿದರು. ನಮ್ಮ ಹಾಸನ ಜಿಲ್ಲಾ ಜನತಾದಳ ಜಾತ್ಯತೀತ ಪಕ್ಷದ ವತಿಯಿಂದ ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತ ಬಂಧುಗಳು, ನಮ್ಮ ಎಲ್ಲ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಇವತ್ತು ಅದ್ದೂರಿಯಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದರ ಮುಖಾಂತರ ಅವರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ, ಅವರಿಗೆ ಒಳ್ಳೊಳ್ಳೆ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಯುವಕರಿದ್ದಾರೆ, ಎಲ್ಲ ಕಡೆಯಿಂದ ಹೋರಾಟ ಮಾಡಿ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಕೊರೋನಾದಂಥ ಇಂಥ ಒಂದು ಪರಿಸ್ಥಿತಿಯಲ್ಲಿ ಜಿಲ್ಲೆ ಎಲ್ಲ ಕಡೆನೂ ತಿರುಗಿ ಎಲ್ಲರಿಗೂ ಇವತ್ತು 30ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ, ಅದನ್ನು ನಾವೆಲ್ಲ ಕಾರ್ಯಕರ್ತರು ಸೇರಿ ಅದ್ದೂರಿಯಾಗಿ ದೊಡ್ಡಪುರ ಇದರಲ್ಲಿ ಆಚರಿಸ್ತಾ ಇದ್ದೀವಿ. ಈ ಮೂಲಕ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಅವ್ರು ಇನ್ನೂ ಭಗವಂತ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಇನ್ನೂ ಅತಿ ಹೆಚ್ಚಿನ ಸಮಾಜ ಸೇವೆ ಮಾಡ್ತಕ್ಕಂತಹ ಒಂದು ಆರೋಗ್ಯವನ್ನು, ಆಯಸ್ಸನ್ನು ಅವ್ರಿಗೆ ಕೊಡಲಿ ಅಂತ ನಾವೆಲ್ಲ ಕಾರ್ಯಕರ್ತರ ಪರವಾಗಿ ಜೆಡಿಎಸ್ ಮುಖಂಡರಾದ ಗಿರೀಶ್ ಚಂದ್ರ ವೀರಪ್ಪ, ಅಖಿಲೆ ಯೋಗೇಶ್, HDCC ಬ್ಯಾಂಕ್ ಸದಸ್ಯ ಬಿದಿರೆಕೆರೆ ಜಯರಾಮ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ BT ಸತೀಶ್, ಅಣ್ಣಪ್ಪಗೌಡ, ಪ್ರೇಮಮ್ಮ, APMC ಮಾಜಿ ಅಧ್ಯಕ್ಷ ಲಕ್ಷ್ಮಣ್, ನಿರ್ಮಲಾ, ಗಿರೀಶ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಇದೇ ರೀತಿ ಜೆಡಿಎಸ್ ಯುವ ಮುಖಂಡ ಪ್ರದೀಪ್ ಗೌಡ ನೇತೃತ್ವದಲ್ಲಿ ಹಾಸನ ಹೊರವಲಯದಲ್ಲಿರುವ ಕಾಮಧೇನು ವೃದ್ಧಾಶ್ರಮದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಹುಟ್ಟುಹಬ್ಬವನ್ನು ಹಿರಿಯ ಜೀವಿಗಳ ಸಮ್ಮುಖದಲ್ಲಿ ಮಾಡಲಾಯಿತು. ವೃದ್ಧಾಶ್ರಮದಲ್ಲಿರುವ ಹಿರಿಯರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಎಲ್ಲರ ಜೊತೆ ಸೇರಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರದೀಪ್ ಗೌಡ, ಕೋವಿಡ್ ಹಿನ್ನೆಲೆಯಲ್ಲಿ ಮತ್ತು ಸಂಸದರ ಸೂಚನೆಯಂತೆ ಹೆಚ್ಚಿನ ಸಂಭ್ರಮಾಚರಣೆ ಇಲ್ಲದಂತೆ ಇವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಗುತ್ತಿದೆ. ಇಲ್ಲಿರುವ ಎಲ್ಲ ಹಿರಿಯ ಜೀವಿಗಳ ಆಶೀರ್ವಾದವನ್ನು ಪಡೆದು ಪ್ರಜ್ವಲ್ ರವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಏರಲಿ ಎಂದು ಹಾರೈಸುತ್ತೇವೆ ಎಂದರು. ಹಾಸನ ಜಿಲ್ಲೆಯ ನೂತನ ಸಂಸದರಾದಂಥ ಪ್ರಜ್ವಲ್ ರೇವಣ್ಣನವರ 30ನೇ ವರ್ಷದ ಹುಟ್ಟುಹಬ್ಬವನ್ನು ಈ ದಿನ ಚೈತನ್ಯ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಕೋವಿಡ್-19 ಇರೋದರಿಂದ ಸಂಭ್ರಾಚರಣೆ ಮಾಡಲು ಅವಕಾಶ ಎಲ್ಲೂ ಇಲ್ಲ. ಹಾಗಾಗಿ ನಮ್ಮ ನಿನ್ನೆ ಕೂಡ ನಮ್ಮ ಸಂಸದರು ಎಲ್ಲೂ ಆಚರಣೆ ಮಾಡೋದು ಬೇಡ,
ನಮ್ಮ ತಮ್ಮ ದೇವಸ್ಥಾನಗಳಲ್ಲಿ ಮಾಡಿ ಅಂತ ಹೇಳಿದರು. ನಾವು ಇಲ್ಲಿ ಆಚರಣೆ ಮಾಡೋಕ್ಕೆ ಬಂದಿದ್ದೀವಿ. ನಾವು ಹಾಸನ ತಾಲೂಕಲ್ಲಿ ಅಂತಲ್ಲ, ಕರ್ನಾಟಕ ಜಿಲ್ಲೆ ಮೂಲೆಯಲ್ಲೂ ಕೂಡ ಪ್ರಜ್ವಲ್ ರೇವಣ್ಣನವರ ಅವ್ರ ರಾಜಕೀಯ ಭವಿಷ್ಯಕ್ಕೆ, ಅವರ ಆರೋಗ್ಯಕ್ಕೆ, ಅವ್ರ ರಾಜಕೀಯಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಆಶೀರ್ವದಿಸ್ತಾ ಇದ್ದಾರೆ. ಅವರ ಜೊತೆ ಜಗದೀಶ್, ಅನ್ಸರ್ ಪಾಷಾ, ವಿಜಯಕುಮಾರ್, ದೇವು ಹಾಜರಿದ್ದರು. ಬೇಲೂರು ತಾಲೂಕಿನಲ್ಲಿ ಎಡಬಿಡದೆ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಎಗಚಿ ಜಲಾಶಯ ಭರ್ತಿಯಾಗುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ 4 ಕ್ರಶ್ ಗೇಟ್ ಮೂಲಕ ಸುಮಾರು 1500 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ ಎಂದು ಎಗಚಿ ಇಂಜಿನಿಯರ್ ತಿಮ್ಮೇಗೌಡ ತಿಳಿಸಿದರು. ರಾತ್ರಿ ಇಡೀ ಜೋ ಎಂದು ಸುರಿಯುತ್ತಿದ್ದ ಮಳೆಯಿಂದಾಗಿ ಹಾಸನ ರಸ್ತೆಯಲ್ಲಿ ಬೃಹತ್ ಗಾತ್ರದ ಮರವೊಂದು ಉರುಳಿ ಬಿದ್ದ ಪರಿಣಾಮವಾಗಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಪಟ್ಟಣದ ಇಂದಿರಾ ಕ್ಯಾಂಟೀನ್ ಬಳಿ ಮರವೊಂದು ರಸ್ತೆಗೆ ಉರುಳಿ ಬಿದ್ದಿದ್ದು ಪ್ರತಿನಿತ್ಯ ಜನಸಂದಣಿ ಇರುತ್ತಿದ್ದ ಸ್ಥಳ ಇಂದು ಯಾರೂ ಇಲ್ಲದೆ ಬಿದ್ದಾಗ ದೊಡ್ಡ ಅನಾಹುತ ತಪ್ಪಿದೆ. ತೊಳಲು, ಬಿಕ್ಕೋಡು, ಅರೆಹಳ್ಳಿ, ಗೆಂಡೆಹಳ್ಳಿ, ಚೀಕನಹಳ್ಳಿ ವಿವಿಧ ಭಾಗಗಳು ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಕಳೆದ 2 ದಿನಗಳಿಂದ ಬಿರುಸಿನಿಂದ ಬೀಸಿದ ಗಾಳಿಯಿಂದಾಗಿ ಸುರಿದ ಮಳೆಗೆ ಆಲೂರು ತಾಲೂಕಿನ ಹಂಚೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡಬಗಾಲು ಗ್ರಾಮದಲ್ಲಿರುವ ಮನೆಯ ಮೇಲೆ ವಿದ್ಯುತ್ ಕಂಬ ಬಿದ್ದು ಮನೆ ಜಖಂಗೊಂಡಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಕಡಬಗಾಲ ಗ್ರಾಮದ ಮಲ್ಲಪ್ಪಗೌಡ ಎಂಬುವರ ಮನೆಯ ರಸ್ತೆಯ ಎಡಭಾಗದಲ್ಲಿರುವ ಅಕೇಶಿಯಾ ಮರ ವಿದ್ಯುತ್ ಕಂಬದ ಮೇಲೆ ಬಿದ್ದುದರಿಂದ ಅಕ್ಕಪಕ್ಕದಲ್ಲಿದ್ದ 3 ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಅದರಲ್ಲಿ ಒಂದು ವಿದ್ಯುತ್ ಕಂಬ ಮಲ್ಲಪ್ಪಗೌಡರ ಮನೆಯ ಮೇಲೆ ಬಿದ್ದ ಪರಿಣಾಮ ಮನೆಯ ಗೋಡೆ, ಎಸಿ ಶೀಟು ಹಾಗೂ ಮನೆಯಲ್ಲಿದ್ದ ವಸ್ತುಗಳಿಗೆ ಹಾನಿಯಾಗಿದೆ. ದುರದೃಷ್ಟವಶಾತ್ ಈ ಸಂದರ್ಭದಲ್ಲೇನಾದರೂ ವಿದ್ಯುತ್ ಇದ್ದಿದ್ದರೆ ದೊಡ್ಡ ಅನಾಹುತವೇ ಸಂಭವಿಸುತ್ತಿತ್ತು. ಮಾಹಿತಿ ತಿಳಿದ ತಕ್ಷಣ ಅರಣ್ಯ ಇಲಾಖೆಯ ಉಪ ವಲಯ ಅರಣ್ಯಾಧಿಕಾರಿ ರಂಗೇಗೌಡ ಹಾಗೂ ಅರಣ್ಯ ರಕ್ಷಕ ಜಯಪ್ರಕಾಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿದರು. ಸಾರ್ವಜನಿಕರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ನಾವುಗಳು ಹಲವು ಬಾರಿ ರಸ್ತೆಯ ಇಕ್ಕೆಲಗಳಲ್ಲಿರುವ ಶಿಥಿಲವಾದ ಮರಗಳನ್ನು ತೆರವುಗೊಳಿಸುವಂತೆ ದೂರು ನೀಡಿದರೂ ಸಹ ಅರಣ್ಯ ಇಲಾಖೆ ಅಧಿಕಾರಿಗಳು ಇದುವರೆಗೂ ಮರಗಳನ್ನು ತೆರವುಗೊಳಿಸಲು ಮುಂದಾಗುತ್ತಿಲ್ಲ. ಸ್ವಲ್ಪ ಗಾಳಿ ಮಳೆಯಾದರೂ ರಸ್ತೆಯ ಪಕ್ಕದಲ್ಲಿರುವ ಮರಗಳು ರಸ್ತೆಗೆ ಅಡ್ಡಲಾಗಿ ಬಿದ್ದು ಜನಸಾಮಾನ್ಯರು ಹಾಗೂ ವಾಹನ ಸವಾರರು ತೊಂದರೆ ಅನುಭವಿಸುತ್ತಿದ್ದಾರೆ. ತಕ್ಷಣವೇ ಮರಗಳನ್ನು ತೆರವುಗೊಳಿಸದಿದ್ದರೆ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಮನವಿ ಸಲ್ಲಿಸಿ ಎಚ್ಚರಿಕೆ ನೀಡಿದರು. ಮನೆಯ ಮಾಲೀಕ ದಿನೇಶ್ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ರಸ್ತೆಯ ಬದಿಯಲ್ಲಿರುವ ಮರಗಳನ್ನು ತೆರವುಗೊಳಿಸುವಂತೆ ಹಲವು ಬಾರಿ ದೂರು ನೀಡಿದರೂ ಸಹ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಈ ರಸ್ತೆಯಲ್ಲಿ ಹಲವಾರು ಬಾರಿ ಇಂತಹ ಘಟನೆಗಳು ಆಗಿಂದಾಗ್ಗೆ ನಡೆಯುತ್ತಿದ್ದು ತಕ್ಷಣವೇ ಹಿರಿಯ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಮರಗಳನ್ನು ತೆರವುಗೊಳಿಸಬೇಕು ಹಾಗೂ ತಾಲೂಕು ತಹಸೀಲ್ದಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಜಖಂಗೊಂಡಿರುವ ಮನೆಯನ್ನು ಪರಿಶೀಲನೆ ನಡೆಸಿ ನಮಗೆ ಸೂಕ್ತ ಪರಿಹಾರ ನೀಡಬೇಕೆಂದರು. ಅರಣ್ಯ ಇಲಾಖೆಯ ಉಪ ವಲಯಾರಣ್ಯಾಧಿಕಾರಿ ರಂಗೇಗೌಡ ಹಾಗೂ ಸಿಬ್ಬಂದಿಗಳು ಬಿದ್ದ ಮರಗಳನ್ನು ತೆರವುಗೊಳಿಸಿದರು. 30 ಹೊತ್ತಿನಲ್ಲಿ ಮಳೆ ಟೈಮ್ನಲ್ಲಿ ಕಡಕ್ಬಾಲ್ ಕ್ರಾಸ್ನಲ್ಲಿ ಮಲ್ಲಪ್ಪಗೌಡರೆಂಬ ಮನೆ ಮುಂಭಾಗ ಅಕೇಶಿಯಾದ ಒಂದು ದೊಡ್ಡ ಮರ ಬಿದ್ದು ಅದು ಕರೆಂಟ್ ಕಂಬದ 3 ಕಂಬದ ಮೇಲೆ ಬಿದ್ದು ಮತ್ತು ಅವ್ರ ಮನೆ ಮೇಲೂ ಬಿದ್ದಿದೆ. ಮನೆ ತುಂಬ ಹಾನಿಯಾಗಿದೆ. ಆದ್ದರಿಂದ ನಾವು ಅರಣ್ಯ ಇಲಾಖೆಗೆ ಮನವಿ ಮಾಡ್ಕೊಳ್ಳೋದೇನು ಅಂದರೆ ಕೂಡಲೇ ರಸ್ತೆ ಬದಿ ಇರ್ತಕ್ಕಂಥ ಅಕೇಶಿಯಾ ಮರಗಳನ್ನು ಕೂಡಲೇ ತೆರವುಗೊಳಿಸಬೇಕು. ಸುಮಾರು ಬೈರಾಪುರದಿಂದ ಇಲ್ಲಿವರೆಗೂ ಸುಮಾರು ಒಂದು 150-200 ಮರ ಇದ್ದು ಮಳೆಗಾಲದ ಟೈಮಲ್ಲಿ ಪ್ರತಿನಿತ್ಯ ಯಾವಾಗ ಮಳೆ ಗಾಳಿ ಬಂದರೂ ಮರಗಳು ಬೀಳೋದು, ವಾಹನಗಳ ಮೇಲೆ ಬೀಳೋದು, ರೋಡಿಗೆ ಅಡ್ಡ ಬೀಳೋದು, ಈ ರೀತಿ ತೊಂದರೆ ಆಗ್ತಾನೇ ಇದೆ. ಸಕಲೇಶಪುರ ತಾಲೂಕಿನಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದ್ದು ಭಾರೀ ವೇಗವಾಗಿ ಬೀಸುತ್ತಿರುವ ಗಾಳಿ ಹಾಗೂ ಮಳೆಗೆ ಹಲವು ಮನೆಗಳ ಮೇಲ್ಛಾವಣಿಗಳೇ ಹಾರಿ ಹೋಗಿದ್ದು ನೂರಾರು ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಸುರಿಯುತ್ತಿರುವ ಮಳೆಯಿಂದಾಗಿ ನೂರಾರು ಮರಗಳು ಬಿದ್ದು ಹೋಗಿದ್ದು ಹಲವಾರು ಮನೆಗಳ ಮೇಲ್ಛಾವಣಿಗಳು ಹಾರಿ ಹೋಗಿವೆ. ಪಟ್ಟಣದ ಚಂಪಕನಗರ ಬಡಾವಣೆಯ ಅಂಗಡಿ ಮಂಜುನಾಥ್ ಎಂಬುವರ ಮನೆಯ ಮೇಲ್ಛಾವಣಿ ಶೀಟ್ಗಳು ಗಾಳಿಯ ರಭಸಕ್ಕೆ ಹಾರಿ ಹೋಗಿದ್ದು ಇದರಿಂದಾಗಿ ಅಪಾರ ನಷ್ಟ ಉಂಟಾಗಿದೆ. ಹಲಸುಲಿಗೆ ಗ್ರಾಮದಲ್ಲಿ 5 ಮರಗಳು, 5 ವಿದ್ಯುತ್ ಕಂಬಗಳು ಹಾಗೂ 1 ಟ್ರಾನ್ಸ್ಫಾರ್ಮರ್ ರಸ್ತೆಗೆ ಉರುಳಿ ಬಿದ್ದಿವೆ. ಕುಡಗರಹಳ್ಳಿ ಬಡಾವಣೆಯ ಮಿಲಿಟರಿ ಕ್ಯಾಂಪ್ ಬಳಿ ಮರವೊಂದು ಬಿದ್ದುದರಿಂದ ವಿದ್ಯುತ್ ಕಂಬಗಳು ರಸ್ತೆಗೆ ಉರುಳಿ ಬಿದ್ದಿವೆ. ಜಾನೆಕೆರೆ, ಅರೆಕೆರೆ ಗ್ರಾಮದಲ್ಲಿ ವಣಕೂರು, ಜನ್ನಾಪುರ ರಾಜ್ಯ ಹೆದ್ದಾರಿಯಲ್ಲಿ 10 ಮರಗಳು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದು ಈ ಮಾರ್ಗದಲ್ಲಿ ಕೆಲ ಗಂಟೆಗಳ ಕಾಲ ವಾಹನಗಳ ಸಂಚಾರ ಸ್ಥಗಿತಗೊಂಡಿತ್ತು.
ಸಕಲೇಶಪುರ ಬೇಲೂರು ರಸ್ತೆ, ಹಾನ್ಬಾಳ್ ಸಕಲೇಶಪುರ ರಸ್ತೆ, ಸಕಲೇಶಪುರ ವಿರಾಜಪೇಟೆ ರಸ್ತೆ ಸೇರಿದಂತೆ ಬಹುತೇಕ ಎಲ್ಲ ರಾಜ್ಯ ಹೆದ್ದಾರಿಗಳಲ್ಲಿ ಮರಗಳು ರಸ್ತೆಗೆ ಬಿದ್ದಿರುವುದು ಕಂಡುಬರುತ್ತಿತ್ತು. ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆ ವಿದ್ಯುತ್ ಪೂರೈಕೆ ಇಲ್ಲದೆ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕಿನ ಬಹುತೇಕ ಗದ್ದೆಗಳಲ್ಲಿ ನಾಟಿ ಮಾಡಿರುವ ಭತ್ತದ ಸಸಿ ಸಂಪೂರ್ಣವಾಗಿ ಮಳೆಯಿಂದಾಗಿ ಮುಳುಗಿ ಹೋಗಿದೆ. ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಮಳೆ ವಿಪತ್ತು ಎದುರಿಸಲು ಸಭೆ ನಡೆಸಲಾಗಿದ್ದು, ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಗಿರೀಶ್ ನಂದನ್ ಮಾತನಾಡಿ, ಮಳೆ ವಿಪತ್ತು ಎದುರಿಸಲು ತಾಲೂಕು ಆಡಳಿತ ಸಜ್ಜಾಗಿದೆ. ಯಾವುದೇ ರೀತಿಯ ವಿಪತ್ತು ಸಂಭವಿಸಿದಲ್ಲಿ ಕೂಡಲೇ ಕಂಟ್ರೋಲ್ ರೂಮ್ ದೂರವಾಣಿಯ ಸಂಖ್ಯೆ 0811-244-0004 ಸಂಖ್ಯೆಗೆ ಸಾರ್ವಜನಿಕರು ಕರೆ ಮಾಡಿ ಮಾಹಿತಿ ನೀಡಬೇಕು ಎಂದರು. ಪುರಸಭಾ ಸದಸ್ಯೆ ಅನ್ನಪೂರ್ಣ ಮಾತನಾಡಿ, ಚಂಪಕನಗರ ಬಡಾವಣೆಯ ಮಂಜುನಾಥ್ ಎಂಬುವರ ಮನೆಯ ಮೇಲ್ಚಾವಣಿ ಸಂಪೂರ್ಣವಾಗಿ ಹಾರಿ ಹೋಗಿದ್ದು ಅಪಾರ ನಷ್ಟ ಉಂಟಾಗಿದೆ. ಕೂಡಲೇ ತಾಲೂಕು ಆಡಳಿತ ಪರಿಹಾರ ಬಿಡುಗಡೆ ಮಾಡಬೇಕೆಂದು ಹೇಳಿದರು. ಸತತವಾಗಿ ಜೋರಾಗಿ ಮನೆ ಸುರಿತಾ ಇದೆ. ಇಲ್ಲಿ ನಮ್ಮ ಚಂಪಕನಗರದಲ್ಲಿ ಮಂಜುನಾಥ್ ಅನ್ನೋರ ಮನೆ ತುಂಬ ಬಡತನದಲ್ಲಿದ್ದಾರೆ. ಅವರು ಚಿಕ್ಕದಾಗ ಒಂದು ಮನೆ ಅಂತ ಕಟ್ಕೊಂಡಿದ್ದಾರೆ. ಇವತ್ತಿನ ಬೆಳಗಿನ ಜಾವದಲ್ಲಿ 6 ಗಂಟೆಯಲ್ಲಿ ಎಲ್ಲ ಹಂಚುಗಳು ಶೀಟೆಲ್ಲ ಹಾರೋಗಿ ಮನೆಯಲ್ಲಿ ಎಲ್ಲ ವಸ್ತುಗಳು ನಷ್ಟ ಆಗಿದೆ, ಎಲ್ಲ ಹಾನಿಗೊಳಗಾಗಿದೆ. ಒಂಥರ ಪಾಪ ಅನಿಸುತ್ತೆ. ಅಂಥವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ, ಸಂಬಂಧಪಟ್ಟ ಕಚೇರಿಗಳಿಂದ ಇವ್ರಿಗೆ ಏನು ಸಹಾಯ ಒದಗಿಸ್ಬೇಕು ತಕ್ಷಣ ಶೀಘ್ರದಲ್ಲೇ ಒದಗಿಸಿ. ಮನೆಯಲ್ಲಿ ದಿನಸಿ ಬನ್ಸಿ ಎಲ್ಲ ಹಾಳಾಗಿದೆ ನೋಡಿ, ದಯವಿಟ್ಟು ಪರಿಹಾರ ಒಂದು ಕೊಡಿ. ಅದರಿಂದನೇ ಬದುಕಬೇಕು. ನಾವು ಸಾಲ ಮಾಡಿ ಎಲ್ಲ ಮಾಡಿದ್ದೀವಿ, ಎಲ್ಲ ಹಿಂಗೆ ಪ್ರಕೃತಿಯಿಂದ ಹಿಂಗೆ ಆಗ್ಬಿಟ್ಟು. ಕಡೆಯಿಂದ ಸಿಂಪಲ್ಲಾಗಿ ಒಂದು ಧ್ವಜವಂದನೆ ಇರುತ್ತೆ. ಅದಾದ ನಂತರ ನಾವು ಕೋವಿಡ್ ವಾರಿಯರ್ಸ್ ಅಂದರೆ ಡಾಕ್ಟರ್ಸು, ಹೆಲ್ತ್ ವರ್ಕರ್ಸು ಮತ್ತು ಸ್ಯಾನಿಟೇಷನ್ ವರ್ಕರ್ಸು ಅಂಥವ್ರಿಗೆ ಧ್ವಜಾರೋಹಣಕ್ಕೆ ಇನ್ವೈಟ್ ಮಾಡ್ತಾಯಿದ್ವಿ. ಅವರಿಗೆ ಇನ್ವೈಟ್ ಮಾಡಿಬಿಟ್ಟು ಅವರಿಗೆ ಕೆಲವೊಂದು ಚೆನ್ನಾಗಿ ಕೆಲಸ ಮಾಡೋಂಥ ಇವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದನ್ನು ಈಗಾಗಲೇ ತಮಗೆಲ್ಲ ಗೊತ್ತಿರೋಂಗೆ ಕಳೆದ 24 ಗಂಟೆಯಿಂದ ಸಕಲೇಶಪುರದಲ್ಲಿ ಭಾರಿ ಮಳೆ ಬರ್ತಾಯಿದೆ. ಮಳೆ ಜೊತೆಗೆ ಭಾರಿ ಗಾಳಿನೂ ಕೂಡ ಬರ್ತಾಯಿದೆ. ಈಗಾಗಲೇ ಮಾರ್ನಹಳ್ಳಿ ಸುಮಾರು 190ಕ್ಕಿಂತ ಹೆಚ್ಚು ಮಿಲಿಮೀಟ್ರಿಗಿಂತ ಹೆಚ್ಚು ಮಳೆ ಆಗಿದೆ. ಇದೇ ರೀತಿ ಎಲ್ಲ ಹೋಬಳಿನಲ್ಲೂ ಮಳೆ ಜಾಸ್ತಿ ಆಗಿದೆ. ನಮಗೆ ಈಗಾಗಲೇ ಭಾಳಷ್ಟು ಮರಗಳು ಬಿದ್ದಿರೋ ಬಗ್ಗೆ, ರೋಡ್ ಬ್ಲಾಕೇಜ್ ಬಗ್ಗೆ ನಮಗೆ ಕಂಪ್ಲೇಂಟ್ಸ್ ಬರ್ತಾಯಿದೆ. ತಾಲೂಕು ಆಡಳಿತ ಕಡೆಯಿಂದ ಈಗಾಗಲೇ ನಾವು ಕಂಟ್ರೋಲ್ ರೂಮ್ ತೆರೆದಿದ್ದೀವಿ. ಕಂಟ್ರೋಲ್ ರೂಮ್ ನಂಬರು 08173-244-004. ಮತ್ತೊಮ್ಮೆ ಹೇಳ್ತೀನಿ, 08-244-244-004 ಈ ನಂಬರ್ಗೆ ಏನಾದರೂ ಯಾವುದೇ ಮನೆ ಡ್ಯಾಮೇಜ್ ಆದರೂ, ಯಾವುದೇ ಹಾನಿ ಆದರೂ ನಮಗೆ ಕಾಲ್ ಮಾಡ್ಬೋದು. ಬೇಲೂರು ತಾಲೂಕಿನ ಹಿರೇಕೋಲೆ ಗ್ರಾಮದ ರವಿ ಎಂಬುವವರ ಹೊಲದಲ್ಲಿ ಕಳೆದ ರಾತ್ರಿ ಕಾಡು ಹಂದಿಗಳ ಹಿಂಡೊಂದು ಬೆಳೆದು ನಿಂತಿದ್ದ ಮೆಕ್ಕೆಜೋಳದ ಹೊಲಕ್ಕೆ ದಾಳಿ ನಡೆಸಿ ಬೆಳೆಗಳನ್ನು ನಾಶ ಮಾಡಿರುವ ಘಟನೆ ನಡೆದಿದೆ. ಬೆಳಗಿನ ಸಮಯದಲ್ಲಿ ರೈತ ರವಿಯವರು ತಮ್ಮ ಹೊಲಕ್ಕೆ ಬಂದಾಗ ಕಾಡು ಹಂದಿಗಳು ತಾವು ಕಷ್ಟಪಟ್ಟು ಸಾಲ ಮಾಡಿ ಮೆಕ್ಕೆಜೋಳ ಹಾಕಿ ಕಟಾವಿಗೆ ಬಂದ ಸಂದರ್ಭದಲ್ಲಿ ಕಾಡು ಹಂದಿಗಳು ನಾಶ ಮಾಡಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಪುರಸಭೆ ಮಾಜಿ ಅಧ್ಯಕ್ಷ ಎಚ್.ಎಂ. ದಯಾನಂದ್ ಮಾತನಾಡಿ, ಈಗಾಗಲೇ ರೈತರು ತಮ್ಮ ಜಮೀನಿನಲ್ಲಿ ಸಾಕಷ್ಟು ಬೆಳೆಗಳನ್ನು ಬೆಳೆದಿದ್ದು, ಈಗ ಕಟಾವು ಸಮಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ರೈತರು ತತ್ತರಿಸಿ ಹೋಗಿದ್ದಾರೆ. ಮೊದಲೇ ಕೋವಿಡ್ ಸಂಕಷ್ಟದಿಂದ ರೈತರ ಜೀವನ ಅಸ್ಥಿರವಾಗಿದ್ದು, ತಾವು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೆ, ಅದರಲ್ಲೂ ಕಟಾವಿಗೆ ಬಂದ ಬೆಳೆಗಳನ್ನು ಈ ರೀತಿಯಲ್ಲಿ ಕಾಡು ಹಂದಿಗಳು ಹಾನಿ ಮಾಡಿದರೆ ರೈತರ ಜೀವನ ನಡೆಸಲು ಕಷ್ಟವಾಗುತ್ತದೆ. ಆದ್ದರಿಂದ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇವರ ಬಗ್ಗೆ ಗಮನ ಹರಿಸಿ ಕಾಡು ಪ್ರಾಣಿಗಳ ಹಾವಳಿ ತಡೆಗಟ್ಟಿ ರೈತರಿಗೆ ಸೂಕ್ತ ಭದ್ರತೆ ನೀಡಿ ನಷ್ಟವಾದವರಿಗೆ ಪರಿಹಾರ ಕಲ್ಪಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಕೊರೋನಾ ಮಹಾಮಾರಿ ಬಗ್ಗೆ ಜಾಗೃತಿ ಮೂಡಿಸುವ ಇಂಗ್ಲಿಷ್ ಹಾಡನ್ನು ಡ್ರೀಮ್ ಸ್ಟುಡಿಯೋ ಎಂಟರ್ಟೈನ್ಮೆಂಟ್ ಅರ್ಪಿಸುತ್ತಿದ್ದು, ಈಗಾಗಲೇ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆ ಮಾಡಲಾಗಿದೆ ಎಂದು ಹಾಡಿನ ಸಾಹಿತ್ಯಗಾರ ಹಾಸನದ ಶಕೀಲ್ ಅಹ್ಮದ್ ತಿಳಿಸಿದ್ದಾರೆ. ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊರೋನಾ ಬಗ್ಗೆ ಭಯಪಡದೆ ನಿಯಮಗಳನ್ನು ಅನುಸರಿಸುವಂತೆ ಜನರಲ್ಲಿ ಮಾನಸಿಕವಾಗಿ ಧೈರ್ಯ ತುಂಬಲು ಸ್ಟೇ ಅಟ್ ಹೋಮ್ ಎಂಬ ಶೀರ್ಷಿಕೆಯಡಿ ಜಾಗೃತಿ ಸಂದೇಶವನ್ನು ಇಟ್ಟುಕೊಂಡು ಒಂದು ಅದ್ಭುತವಾದ ಹಾಡನ್ನು ರಚಿಸಲಾಗಿದೆ. ನಾನು ಸಂಗೀತ ಸಂಯೋಜಕನಾಗಿ ಜೊತೆಗೆ ಬಲ್ಗೇರಿಯಾದಿಂದ ಮಾರ್ಟಿನ್ ಐವ್ನೋವಾ ಅವರೊಂದಿಗೆ ಹಾಡಿಗೆ ಧ್ವನಿಯಾಗಿರುವುದಾಗಿ ಹೇಳಿದರು. ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಡ್ರೀಮ್ ಸ್ಟುಡಿಯೋ ಎಂಟರ್ಟೈನ್ಮೆಂಟ್ನಿಂದ ಇದುವರೆಗೂ ಹಲವಾರು ಸಂಗೀತ ಸಂಯೋಜನೆ ಮಾಡಿ ಲೋಕಕ್ಕೆ ಅರ್ಪಿಸಲಾಗಿದೆ. ದಿವಂಗತ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರಿಗೆ ಶ್ರದ್ಧಾಂಜಲಿ ಸಂಗೀತ, ದೇಶಭಕ್ತಿಯಾದ ಐ ಆಮ್ ಇಂಡಿಯನ್,
ತುಮ್ ಜಹಾನ್ ಭಿ ರಹೋ ಎಂಬ ಹಾಡನ್ನು ಹಾಗೂ ಕ್ರಿಸ್ಮಸ್ ಪ್ರಯುಕ್ತ ಓ ಮೇರಿಯ ಹಾಡನ್ನು ನೀಡಲಾಗಿದೆ ಎಂದರು. ಈಗ ಹೊಸ ಪ್ರಯತ್ನದಲ್ಲಿ ಸ್ಟೇ ಅಟ್ ಹೋಮ್ ಎಂಬ ಶೀರ್ಷಿಕೆಯ ಇಂಗ್ಲಿಷ್ ಹಾಡನ್ನು ವಿಶೇಷವಾಗಿ ಕೊರೋನಾ ವಾರಿಯರ್ಸ್ ಅವರಿಗೆ ಅರ್ಪಿಸಿದ್ದೇವೆ. ಮಿಕ್ಸಿಂಗ್ ಮತ್ತು ಮಾಸ್ಟರಿಂಗ್ ವೆನ್ಸಿಲ್ ವೇಗಸ್, ಛಾಯಾಗ್ರಹಣ ಮತ್ತು ಸಂಕಲನವನ್ನು ಶಶಾಂಕ್ ಶಿಶು, ಡಿಒಪಿ ಮತ್ತು ಕಲರ್ ರೇಡಿಂಗ್ ಅನ್ನು ಎಂಆರ್ ಶರತ್, ಪ್ರಚಾರ ಮತ್ತು ಕಲೆ ಹಾಗೂ ಡಿಐನ ಎನ್ ಸುಹಾಸ್, ಸಂಕಲನವನ್ನು ಅರ್ಷದ್ ಅಹಮದ್, ತೌಫಿಕ್ ಅಹಮದ್ ಮಾಡಿ ಸಹಕಾರ ನೀಡಿದ್ದಾರೆ ಎಂದು ಹೇಳಿದರು. ಯೂಟ್ಯೂಬ್ ಚಾನೆಲ್ನಲ್ಲಿ ಹೊರಬರುವ ಅದ್ಭುತವಾದ ಸಂದೇಶದ ಹಾಡನ್ನು ಪ್ರಪಂಚದಾದ್ಯಂತ ಪಸರಿಸೋಣ, ಸಮಾಜಕ್ಕೆ ಒಂದಿಷ್ಟು ಅರಿವು ಮೂಡಿಸೋಣ, ಹೊಸ ಪ್ರಯತ್ನಕ್ಕೆ ಎಲ್ಲರೂ ಕೈಜೋಡಿಸಿ ಹರಿಸುವಂತೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಛಾಯಾಗ್ರಹಣ ಮತ್ತು ಸಂಕಲನ ಮಾಡಿದ ಶಶಾಂಕ್ ಶಿಶು, ಕಲರ್ ಡೇಟಿಂಗ್ ಶರತ್ ಇತರರು ಪಾಲ್ಗೊಂಡಿದ್ದರು. HCN ನ್ಯೂಸ್ ಹಾಸನ್. ಪ್ರತಿ ಒಂದು ರಾತ್ರಿ ನಂತರ ಮತ್ತೆ ಒಂದು ಬೆಳಕು ಬರುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಹೇಗೆ ಒಂದು ಮತ್ತೆ ಒಂದು ಧ್ಯೇಯ ತುಂಬ್ತಾರೆ ಮನಸ್ಸಲ್ಲಿ, ಆ ಥರ ಒಂದು ಲಿರಿಕ್ಸಲ್ಲಿ ವರ್ಡ್ಸ್ ಹಾಕಿ ನಾನು ಈ ಥರ ಒಂದು ಕಂಪೋಸ್ ಮಾಡಿ ಇಂಗ್ಲೀಷ್ ಸಾಂಗ್ ಮಾಡಿದ್ರೆ ಅವ್ರದ್ದು ಸಹಕಾರದಿಂದ, ಮಾತಿನ ಅವ್ರ ಸಹಕಾರದಿಂದ ಈ ಸಾಂಗ್ ಈ ಲೆವೆಲ್ಗೆ ತಂದಿಟ್ಟಿದ್ದೇನೆ. ನಂತರ ಇದ್ರದ್ದು ಸುಮಾರು ಫಾರಿನ್ ಕಂಟ್ರೀಸ್ ಚಿತ್ರಕರ್ಣಿಗಳೆಲ್ಲ ನನಗೆ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಮಾಜಕ್ಕೆ ಪರಿಚಯ ಮಾಡ್ಕೊಂಡು ಅವ್ರ ಕಡೆಯಿಂದ ನಾನು ವೀಡಿಯೋಸ್ ಎಲ್ಲ ತರಿಸಿ ಆ ವಿಡಿಯೋಸು ಅದಕ್ಕೆ ಆ್ಯಡ್ ಮಾಡಿ ನಂತರ ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಷ್ಟಿದೆ, ನನ್ನ ಕೆಪಾಸಿಟಿಯಲ್ಲಿ ಎಷ್ಟಿದೆ ಎಲ್ಲ ಯೂಸಿಗೆ ಇಟ್ಕೊಂಡು ಇವ್ರದೆಲ್ಲ ಒಂದು ಸಹಕಾರ ತಗೊಂಡು ಇವ್ರಿಗೂ ಒಂದು ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ಬಿಟ್ಟಿದೆ. ನನ್ನ ಕಡೆಯಿಂದ ಒಂದು ಪ್ರಯತ್ನ, ವಿಭಿನ್ನವಾದ ಒಂದು ಪ್ರಯತ್ನ ಮಾಡಿದ್ದೇನೆ. ನಂತರ ನಿಮ್ಮಂಥ ಪತ್ರಕರ್ತರ ಸಹಕಾರದಿಂದ ಇನ್ನೂ ಒಂದಷ್ಟಕ್ಕೆ ಮೇಲೆ ಹೋಗಬೇಕು ಅಂತ ನನಗೆ ಒಂದು ಆಸೆ ಇದೆ. ಆಲೂರು ಭೈರಾಪುರ ಮುಖ್ಯ ರಸ್ತೆ ಅಂಚಿನಲ್ಲಿ ಖಾಸಗಿ ಮೊಬೈಲ್ ಕಂಪನಿಯವರು ಕೇಬಲ್ ಅಳವಡಿಸಲು ಆಳವಾದ ಚರಂಡಿ ತೆಗೆಯುತ್ತಿರುವುದು ವಾಹನಗಳ ಅಪಘಾತಕ್ಕೆ ಕಾರಣವಾಗುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿ ರಸ್ತೆಯಿಂದ ದೂರದಲ್ಲಿ ಕೇಬಲ್ ಅಳವಡಿಸಬೇಕೆಂದು ಒತ್ತಾಯಿಸಿದ್ದಾರೆ. ರಸ್ತೆ ಅಂಚಿನಲ್ಲಿ 6 ಅಡಿ ಆಳವಾಗಿ ಚರಂಡಿ ನಿರ್ಮಾಣ ಮಾಡಿ ಕೇಬಲ್ ಅಳವಡಿಸಲಾಗುತ್ತದೆ. ಗುಂಡಿ ಮುಚ್ಚಿದ ನಂತರ ಚರಂಡಿ ಜಾಗ ಕುಸಿಯುವುದರಿಂದ ವಾಹನಗಳು ಇಳಿದಾಗ ಅಪಘಾತಕ್ಕೀಡಾಗುತ್ತವೆ. ಅಲ್ಲದೆ ರಸ್ತೆ ಬದಿಯಲ್ಲಿರುವ ಭಾರೀ ಗಾತ್ರದ ಮರಗಳ ಬೇರು ಸಡಿಲಗೊಂಡು ಉರುಳಿ ಬೀಳುವ ಸಾಧ್ಯತೆ ಇದೆ. ಚರಂಡಿಯನ್ನು ರಸ್ತೆಯಿಂದ ದೂರ ವಿದ್ಯುತ್ ಕಂಬದ ಬಳಿಯಲ್ಲಿ ನಿರ್ಮಾಣ ಮಾಡಿಕೊಂಡು ಕೇಬಲ್ ಅಳವಡಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ರಾತ್ರಿ ವೇಳೆ ಎದುರಿನಿಂದ ಬರುವ ವಾಹನಗಳಿಗೆ ಅವಕಾಶ ಮಾಡಿಕೊಡಲು ಚಾಲಕರು ಎಡಭಾಗಕ್ಕೆ ಬಂದಾಗ ಮರದ ರೆಂಬೆಗಳು ರಸ್ತೆಗೆ ಬಾಗಿಕೊಂಡಿರುವುದರಿಂದ ವಾಹನಗಳಿಗೆ ಎತ್ತಾಗುತ್ತದೆ. ಅಲ್ಲದೆ ವಾಹನಗಳು ಚರಂಡಿಗೆ ಸಿಲುಕುವುದರಿಂದ ಅನಾಹುತಕ್ಕೆ ಎಡೆಮಾಡಿಕೊಟ್ಟಂತಾಗುತ್ತದೆ. ಇಲಾಖೆ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕೇಬಲ್ ಅಳವಡಿಸಬೇಕು ಎನ್ನುತ್ತಾರೆ ಜನಸಾಮಾನ್ಯರು. ಮಾಧ್ಯಮ ಪ್ರತಿನಿಧಿಗಳು ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಸೋಮಶೇಖರ್ ಗೌಡ ಅವರನ್ನು ದೂರವಾಣಿ ಮೂಲಕ ಮಾತನಾಡಿಸಿದಾಗ ರಸ್ತೆ ಬದಿಯಲ್ಲಿರುವ ಮರಗಳ ಹೊರಭಾಗದಲ್ಲಿ ಕೇಬಲ್ ಅಳವಡಿಸಲು ಕಂಪನಿಯವರಿಗೆ ಸೂಚನೆ ಕೊಡಲಾಗಿದೆ. ಆದರೆ ರಸ್ತೆ ಬದಿಯಲ್ಲಿ ಕಾಲುವೆ ತೆಗೆಯುತ್ತಿರುವುದು ನನ್ನ ಗಮನಕ್ಕೆ ಬಂದಿಲ್ಲ. ತಕ್ಷಣವೇ ಇಂಜಿನಿಯರ್ ಒಬ್ಬರನ್ನು ಸ್ಥಳಕ್ಕೆ ಕಳುಹಿಸಿ ಏನಾಗಿದೆ ಎಂದು ನೋಡಿ ನಂತರ ಪ್ರತಿಕ್ರಿಯಿಸುತ್ತೇನೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಇಂದು ಕೋವಿಡ್ ಶತಕದಾಟ, 137 ಪಾಸಿಟಿವ್ ಪತ್ತೆ, 2 ಸಾವಿನೊಂದಿಗೆ 75ಕ್ಕೇರಿದ ಸಾವಿನ ಸಂಖ್ಯೆ. ಸಾಮಾಜಿಕ ಅಂತರ ಕಾಪಾಡಲು ಜಿಲ್ಲಾಡಳಿತ ಮನವಿ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಪ್ರಧಾನಿ ಮೋದಿ ಶಿಲಾನ್ಯಾಸ. ಜಿಲ್ಲೆಯಾದ್ಯಂತ ಎಲ್ಲ ದೇಗುಲಗಳಲ್ಲೂ ಪೂಜಾ ಪ್ರಾರ್ಥನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು. ದೇಶದಾದ್ಯಂತ ಮೊಳಗಿದ ಶ್ರೀರಾಮನಾಮ ಸ್ಮರಣೆ. ಸಂಸದ ಪ್ರಜ್ವಲ್ ರೇವಣ್ಣ 30ನೇ ಜನ್ಮದಿನಾಚರಣೆ. ದೇಗುಲಗಳಲ್ಲಿ ಜೆಡಿಎಸ್ನಿಂದ ಪೂಜೆ, ಅಭಿಮಾನಿ ಬಳಗದಿಂದ ರಕ್ತದಾನ. ಹಿರಿಯ ಜೀವಿಗಳಿಗೆ ಸಿಹಿ ಹಂಚಿದ ಯುವ ಜೆಡಿಎಸ್. ಜಿಲ್ಲೆಯಾದ್ಯಂತ ಸರಳವಾಗಿ ಸಂಸದರ ಹುಟ್ಟುಹಬ್ಬ ಆಚರಣೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.